ಸಹಜವಾಗಿ ಒಂದಿಷ್ಟು ಅನುಮಾನಗಳು ಹುಟ್ಟಲಿ ಅಂತಲೇ ಬಿಡುಗಡೆ ಮಾಡಿದಂಥ ವಿಡಿಯೋ. ಈ ವಿಡಿಯೋ ಹೊರಗಡೆ ಬರ್ತಾ ಇದ್ದಂಗೆ ಒಂದು ಕಾಮನ್ ಪ್ರಶ್ನೆ ಅಂತಂದ್ರೆ, ಹೌದಾ ಇದೇ ಮಹಿಳೆಯ ಕಿಡ್ನಾಪ್ ಆಗಿತ್ತಾ, ಇದೇ ಮಹಿಳೆನ ಕಿಡ್ನಾಪ್ ಮಾಡಿದ್ರ, ಅಥವಾ ಇದು ರೇವಣ್ಣ ಅವರು ಹೇಳ್ದಂಗೆ ಕಿಡ್ನಾಪ್ ಕೇಸ್ನಲ್ಲಿ ಅವರನ್ನು ಅಂದರ್ ಮಾಡೋದಕ್ಕೇನೆ ಹಾಕೊಂಡಿರೋ ಪ್ಲಾನಾ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟುಕೊಳ್ಳುತ್ತೆ. ಅದರ ಜೊತೆಗೆ 108 ಪ್ರಶ್ನೆಗಳು ಈ ವಿಡಿಯೋ ಜೊತೆಗೆ ಈಗ ಹುಟ್ಟುಬಿದ್ದಿವೆ. ಸಂತ್ರಸ್ತೆ ನಿಜಕ್ಕೂ ಕಿಡ್ನಾಪ್ ಆಗಿದ್ರಾ ಅಥವಾ ಅವರ ಕಿಡ್ನಾಪ್ ಆಗಿರ್ಲಿಲ್ವಾ? ಸಂತ್ರಸ್ತೆ ಹೇಳಿಕೆ ವಿಡಿಯೋ ಮಾಡಿಸಿದ್ ಯಾರು? ಆಕೆಯನ್ನ ವಿಡಿಯೋ ಮಾಡಿಸ್ಕೊಂಡಿದ್ ಯಾರು? ಇದು ಸ್ವ ಇಚ್ಛಾ ಹೇಳಿಕೆನೋ ಅಥವಾ ಬಲವಂತದ ಹೇಳಿಕೆನೋ? ಯಾರದ್ದೋ ಪ್ರಭಾವ ಅಥವಾ ಒತ್ತಡಕ್ಕೆ ಮಣಿದು ಈ ಹೇಳಿಕೆಯನ್ನ ಈ ಮಹಿಳೆ ಕೊಟ್ರ? ಆಕೆಯ ರಕ್ಷಣೆಗೆ ಮುನ್ನವೇ ಪ್ರಭಾವವನ್ನ ಬೀರಿ ಈ ಹೇಳಿಕೆಯನ್ನ ಪಡೆದ್ರ ಅನ್ನೋ ಪ್ರಶ್ನೆ ಕೂಡ ಹುಟ್ಟುಕೊಳ್ಳುತ್ತೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ರೇವಣ್ಣ ಅವರಿಗೆ ಮಹಿಳೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮಗನ ತಪ್ಪು ತಿಳುವಳಿಕೆಯಿಂದ ಈ ದೂರು ದಾಖಲಾಗಿದೆ ಅಂತ ಮಹಿಳೆ ಹೇಳಿದ್ದಾರೆ. ಹಾಗಾದ್ರೆ ಮಹಿಳೆ ಕಂಪ್ಲೇಂಟ್ ಅನ್ನ ವಾಪಸ್ ಯಾಕೆ ಪಡಿಲಿಲ್ಲ? ಇದು ತಪ್ಪು ತಿಳುವಳಿಕೆಯ ದೂರು ಅಂತಂದ್ರೆ ಕಂಪ್ಲೇಂಟ್ ಅನ್ನು ವಾಪಸ್ ಪಡಿಬೇಕಿತ್ತಲ್ಲ. ಅದು ಆಗಿಲ್ಲ ಅಂತಂದ್ರೆ ಸಾಮಾನ್ಯವಾದ ಅನುಮಾನ, ಭಯಪಡಿಸಿ ಮಹಿಳೆಯಿಂದ ಹೇಳಿಕೆ ನೀಡಿರುವ ಸಾಧ್ಯತೆ ಇದೆ. ಇವೆಲ್ಲಕ್ಕಿಂತ ಪ್ರಮುಖವಾಗಿ ಕಾಡುವಂತ ಮತ್ತೊಂದು ಪ್ರಶ್ನೆ ಅಂತಂದ್ರೆ, ವಿಡಿಯೋ ರಿಲೀಸ್ ಆಗಿದ್ದು ನಿನ್ನೆ ಅಥವಾ ಮೊನ್ನೆ ಅಂತ ಹೇಳ್ಬೋದು, ಮಾಧ್ಯಮಗಳಿಗೆ ಬಂದಿದ್ದು ನಿನ್ನೆ. ಹಾಗಾದ್ರೆ ಈ ವಿಡಿಯೋದಲ್ಲಿದ್ದಂಥ ಕಂಟೆಂಟ್, ಈ ಮಹಿಳೆ ಹೇಳಿದ್ದಂಥ ವಿಚಾರಗಳು, ತಾನೇನೋ ಸಂಬಂಧಿಕರ ಮನೇಲಿದ್ದೆ ಅಂತ ಹೇಳಿದ್ದು, ಮತ್ತೊಂದು ಮಗದೊಂದು, ಕುಮಾರಸ್ವಾಮಿ ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಕುಮಾರಸ್ವಾಮಿ ಅವರಿಗೆ ಈ ವಿಡಿಯೋ ಬಗ್ಗೆ ಮುಂಚೆನೆ ಗೊತ್ತಾಗಿತ್ತ? ಹಾಗಾದ್ರೆ ವಿಡಿಯೋ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಮುಂಚೆನೆ ಗೊತ್ತಿತ್ತಾ? ಹಾಗಿದ್ರೆ ಈ ವಿಡಿಯೋ ಬಗ್ಗೆ ಅವರಿಗೆ ಮೊದಲೇ ಗೊತ್ತಾಗಿದ್ದು ಹೇಗೆ? ಅನುಮಾನ ಮೂಡಿಸುತ್ತೆ ಕುಮಾರಸ್ವಾಮಿ ಅವರು ಕೊಟ್ಟಿರೋ ಹೇಳಿಕೆ. ಸಂತ್ರಸ್ತೆಯ ಮುಖವನ್ನ ಬ್ಲರ್ ಮಾಡದೆ ವಿಡಿಯೋ ರಿಲೀಸ್ ಮಾಡಿದ್ ಯಾರು? ಇದು ಕೂಡ ಈಗ ಸದ್ಯಕ್ಕೆ ನಾವು ಕೇಳಲೇಬೇಕಾಗಿರೋ ಪ್ರಶ್ನೆ. ಯಾಕಂದ್ರೆ ರಿಲೀಸ್ ಆದಂತ ಸಂದರ್ಭದಲ್ಲಿ ಅವರ ಮುಖ ಬ್ಲರ್ ಮಾಡಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಪರಮವಾದ. ಸಂತ್ರಸ್ತೆ ಬಳಿ ವಿಡಿಯೋ ಮಾಡಿಸಿದ್ ಯಾರು ಮತ್ತೆ ಯಾಕೆ? ಈ ವಿಡಿಯೋ ಕಹಾನಿಯಿಂದ ಕಿಡ್ನಾಪ್ ಪ್ರೂವ್ ಆಗುತ್ತಾ? ತನಿಖೆಯ ದಾರಿ ತಪ್ಪಿಸುವ ಭರದಲ್ಲಿ ರೇವಣ್ಣ ಅಂಡ್ ಗ್ಯಾಂಗ್ ತಗಲಾಕೊಳ್ತಾ ಕಿಡ್ನಾಪ್ ಆದ ನಂತರ ವಿಡಿಯೋ ಶೂಟ್ ಮಾಡಿಸಿದ್ದ ಬಗ್ಗೆ ತನಿಖೆ ಆಗುತ್ತೆ. SIT ಸುಪರ್ದಿಯಲ್ಲಿರುವಂತ ಸಂತ್ರಸ್ತೆ ಈಗ ವಿಡಿಯೋ ಶೂಟ್ ಹೇಗೆ ಮಾಡೋದಕ್ಕೆ ಸಾಧ್ಯ? ಸಂತ್ರಸ್ತೆಯನ್ನು SIT ಸುಪರ್ದಿಯಲ್ಲಿ ಇರಿಸಿರುವಾಗ ಈ ವಿಡಿಯೋವನ್ನ ತನ್ನ ಮಗನಿಗೆ ಯಾಕೆ ಕಳಿಸಿಲ್ಲ ತಾಯಿ? ತನ್ನ ಮಗನಿಗೆ ಕಳಿಸಿಲ್ಲ, ಲೋಕಕ್ಕೆ ಹಂಚಿಯಾಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಮಾತನಾಡಿರೋ ಮಾತುಗಳು, ಅವ್ರ ಹಿಂದೆ ಪ್ರೆಸ್ ಮೀಟಲ್ಲಿ ಆಡಿರೋ ಮಾತುಗಳು, ಆಕೆ ಕಿಡ್ನಾಪ್ ಆಗಿಲ್ಲ, ಆಕೆ ಸಂಬಂಧಿಕರ ಮನೇಲಿ ಇದ್ಲಂತೆ ಅನ್ನುವ ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡಿದ್ದು ಈ ಸುಮಾರು ಹಿಂದೆ. ಆದರೆ ಆ ಮಹಿಳೆ ಅದನ್ನು ಪ್ರಸ್ತಾಪ ಮಾಡ್ತಿರೋದು ಈಗ. ಸೊ ಅನುಮಾನ ಸಾಮಾನ್ಯವಾಗೇ ಬರುತ್ತಲ್ಲ. ಆ್ಯಂಡ್ ಕುಮಾರಸ್ವಾಮಿ ಅವರೇ ಕೆಂಡ ಕಾರ್ತಾರೆ ಮಹಿಳೆಯರ ಮುಖವನ್ನು ಬ್ಲರ್ ಮಾಡಬೇಕಿತ್ತು ಅಂತ. ಕುಮಾರಸ್ವಾಮಿ ಅವರು ವಿಡಿಯೋ ಬಗ್ಗೆ ಗೊತ್ತಿತ್ತಂತೆ ಅಂತಾದರೆ ಈ ಮುಖಾನು ಬ್ಲರ್ ಮಾಡಿ ಅಂತ ಕುಮಾರಸ್ವಾಮಿ ಯಾಕೆ ಹೇಳಿಲ್ಲ? ಸಾರಾ ಮಹೇಶ್ ಅವರು ಮಾತನಾಡಿದ್ದಾರೆ, ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಏನೇನಿದೆ ಅವರಿಬ್ಬರ ಹೇಳಿಕೆ ಕೇಳಿಸ್ಕೊಳ್ಳಿ. ಮೊದಲಿಗೆ ಕಿಡ್ನಾಪ್ ಆದಂಥ ಮಹಿಳೆನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯಿತು? ಇಲ್ಲ 164 ಹೇಳಿಕೆ ತಗೊಂಡವ್ರ? ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರ? ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಅವ್ರನ್ನ ಮಾಜಾರಿ ಎಲ್ಲಿ ಕರ್ಕೊಂಬಂದರು? ತೋಟದ ಮನೆಯಿಂದ ಕರ್ಕೊಂಬಂದ್ರ? ನೀವೆಲ್ಲ ತೋಟದ ಮನೆ ಅಂತ ಬರ್ಕೊಂಬಿಟ್ಟಿದ್ದೀರಿ, ನೀವೆಲ್ಲ ಎಲ್ಲ ದೊಡ್ಡದಾಗಿ ಬರೆದಿದ್ದೀರಿ ಮಾಧ್ಯಮಗಳಲ್ಲಿ. ಬಟ್ ಆ ಹೆಣ್ಮಗಳನ್ನ ಮಹಿಳೆನ ತೋಟದ ಮನೆ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಬಂದಿದ್ದಾರೋ? ಎಲ್ಲಿಂದ ಕರ್ಕೊಂಬಂದರು? ಇಲ್ಲಿವರೆಗೆ ಇದು ಕೊಟ್ರ? SITಯ ಅದರಿಂದ ಮೂಲದಿಂದ ಸೋರಿಕೆ, SITಯ ಮೂಲ ಸೋರಿಕೆ ಇದೆಯಲ್ಲ, ಇದನ್ನು ಯಾಕೆ ಇನ್ನೂ ಸೋರಿಕೆ ಮಾಡಲಿಲ್ಲ SIT ಅವರು? ಈ ಹೆಣ್ಮಗಳನ್ನ ಕರ್ಕೊಂಬಂದಾಗಲೇ 5 ದಿವಸ ಆಗಿದೆ. ಇಲ್ಲ ರೇವಣ್ಣವ್ರು ಕಿಡ್ನಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದವ್ರು ಹೇಳಬೇಕಲ್ಲ. ಇವತ್ತವ್ರಿಗೂ ಏನು ಹೇಳಲಿಲ್ಲ. ರೇವಣ್ಣ ಅವ್ರ ಮೇಲೆ ಇರ್ತಕ್ಕಂಥ ಅಪಂದ ಏನೀಗ? ಅದೇ ತಾನೇ ಈಗ ಕಿಡ್ನಾಪ್ದು. ನಾನು ಪುಟ್ಟರಾಜನರವರು, GT ದೇವೇಗೌಡರು, ಮಂಜೇಗೌಡರು, ನಾವು ಮೊದಲೇ ಹೇಳ್ತಿದ್ದೋ ನಿಮಗೆ. ಅವರು ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ತೋಟದಲ್ಲ, ಅವ್ರ ಸಂಬಂಧಿಕರು ಮನೆಯಲ್ಲಿ ಅವರೇನೇ ಫೋನ್ ಮಾಡಿದ ನಂತರ ಪೊಲೀಸ್ನವರು ಕರ್ಕೊಂಬಂದಿರ್ತಕ್ಕಂಥದ್ದು ಅಂತ ಹೇಳಿ. ಮತ್ತು ಇದು ಕಿಡ್ನಾಪ್ ಅಲ್ಲ, ಇದು ಇಂಥ ಒಂದು ವ್ಯವಸ್ಥೆ ಈ ರಾಜ್ಯದ ರಾಜಕಾರಣದಲ್ಲಿ ನಾವು ಯಾವತ್ತೂ ಕೂಡ ಕೇಳೂ ಇರಲಿಲ್ಲ, ನೋಡೂ ಇರಲಿಲ್ಲ. ಆದರೆ ಇದಾಗಬಾರ್ದಿತ್ತು. ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ
ನಾವು ಫಿಲಮ್ಗಳು ನೋಡ್ತಾ ಇದ್ವಿ ಚಿಕ್ಕದ್ರಲ್ಲಿ ಆ ರೀತಿ. ಅಲ್ಲ 164 ಸ್ಟೇಟ್ಮೆಂಟ್ನ 7 ಡೇಸ್ ಆದರೂ ಕೊಡಿಸ್ತಿಲ್ಲ ಅಂದರೆ ಅರ್ಥ ಆಗಬೇಕಲ್ವ ಇದು ಉದ್ದೇಶ ಏನಿದೆ ಅಂತೇಳಿ. ನಾನು ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಲ್ಲಿ ಹಿಂಗೆಲ್ಲ ಎಂದೂ ಆಗಿಲ್ಲ ಅನ್ನೋದು ನಮಗೂ ಕೂಡ ಹೌದು, ಆಗಿಲ್ಲ ಇಂಥದ್ದಲ್ಲ ಸರ್. ನಾನು ಒಂದಿಷ್ಟು ಪ್ರಶ್ನೆಗಳು ಸರ್. ಒಂದು 164 ಆಗಿಲ್ಲ ಅನ್ನೋದು ಇಡೀ ಜಾತ್ಯತೀತ ಜನತಾದಳದ ನಾಯಕರುಗಳ ಪ್ರಮುಖ ಹೇಳಿಕೆ. 164 ಮಾಡಿಲ್ಲ, 1 ವಾರ ಆಯಿತು, 5 ದಿನ ಆಯಿತು ಅನ್ನೋದು ಒಂದು. ಎರಡನೇದಾಗಿ ಅದ್ಯಾವುದೋ ತೋಟದ ಮನೆಯಲ್ಲಿ ಹಿಡ್ಕೊಂಬಂದ್ರು ಅಂತಂದಾಗ ನಾವೇ ಹೋಗಿ ತೋಟದ ಮನೆಯಲ್ಲಿ ಕೆಲಸಗಾರನ ವಿಚಾರಿಸಿದಾಗ ಹೌದು ಒಬ್ಬರು ಲೇಡಿ ಬಂದಿದ್ರು, ಒಬ್ಬರು ಕುರಿ ಕಾಯ್ತಿದ್ರು ಅಂತಂದ್ರು, ಇಲ್ಲ ಅಮ್ಮ ಒಳಗಡೆ ಅಡುಗೆ ಮಾಡ್ಕೊಂಡಿತ್ತು ಏನೋ ಅಂದ್ಕೊಂಡಿದ್ರು. ಈಗ ನೋಡಿದ್ರೆ ಮನೆಯಲ್ಲೇ ಅಲ್ಲಿಗೆ ಬಂದೇ ಇಲ್ಲ, ಅವರನ್ನೇನೋ ಸಂಬಂಧಿಕರ ಮನೆ. ಹಾಗಾದರೆ ತೋಟದ ಮನೆಯಲ್ಲಿ ಇದ್ದವರು ಸುಳ್ಳು ಹೇಳಿದ್ರ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಆ್ಯಂಡ್ ಪ್ರಮುಖವಾಗಿ 6 ದಿನ 7 ದಿನ ಅವರನ್ನು ಪ್ರೊಡ್ಯೂಸೇ ಮಾಡಿಲ್ಲ ಜಡ್ಜ್ ಮುಂದೆ ಅನ್ನೋದು ನಿಜಾನಾ ಸರ್? ಪ್ರೊಡ್ಯೂಸ್ ಮಾಡದೇ ಇದ್ರೆ ಕಾನೂನು ಬಿಡುತ್ತಾ ಸರ್? ಪ್ರಣೋದ್, ನಾನು ಹೇಳಿಲ್ವಾ ಕುಮಾರಸ್ವಾಮಿ ಡೈಲಿ ಉಪ್ಪು ತಿಂತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಕುಮಾರಸ್ವಾಮಿ ತಲೆ ಕೆಟ್ಟೋಗಿದೆ. ಸಾರಾ ಮಹೇಶ್ ಅಂತೂ ಈವನ್ ಒಂದು ಹುಚ್ಚನೂ ಆ ರೀತಿ ಮಾತಾಡಲ್ಲ. 164 ಆಗಿಲ್ಲ, ಅಲ್ಲಿಂದ ಕರ್ಕೊಂಬಂದರು. ಅದು ಈ ಮನುಷ್ಯ ಸಾರಾ ಮಹೇಶು ಲೈಫಲ್ಲಿ ಎಲ್ಲೂ ನೋಡಿಲ್ಲ ಅಂತೆ, ಪಿಕ್ಚರಲ್ಲೂ ನೋಡಿಲ್ಲ ಅಂತೆ. ಇವನು ರಾಜಕಾರಣದಲ್ಲಿ ಇಂತಹ ಕುಟುಂಬದ ಒಂದು ಕುಡಿ ಮಾಸ್ ರೇಪ್ ಮಾಡಿದ್ದನ್ನು ನೋಡಿದಾನಾ? ಇಂಥ ಮಹಿಳೆಯ ಮುಖವನ್ನು ಬ್ಲರ್ ಮಾಡೋದು ವಿಡಿಯೋ ಬಿಡೋದನ್ನು ನೋಡಿದಾನಾ? ಏನನ್ನು ನೋಡಿದಾನೆ ರಾಜಕಾರಣದಲ್ಲಿ? ಏನು ನೋಡಿದ್ದಾರೆ ಸಾರಾ ಮಹೇಶು? ಸಾರಾ ಮಹೇಶ್ಗೆ ಈ ಯೋಗ್ಯತೆ ಇದನ್ನ ಈ ಸ್ಟೇಟ್ಮೆಂಟ್ ಮಾಡುವಂಥದ್ದು? ತನ್ನ ಮನೆಯವ್ರಿಗೆ ಯಾರಿಗಾದ್ರೂ ಆಗಿದ್ರೆ ಇದೇ ಸಾರಾ ಮಹೇಶು ತನ್ನ ಸಂಬಂಧಿಕರಿಗೆ ಯಾರಿಗಾಗಿದ್ರೆ ದೇವೇಗೌಡರ ಕುಟುಂಬದಿಂದ ಇದೇ ರೀತಿ ಮಾತಾಡ್ತಾ ಇದ್ನಾ? ಅಲ್ಲ. ಕುಮಾರಣ್ಣ ಮತ್ತು ಸಾರಾ ಮಹೇಶ್ಗೆ SIT ರಿಪೋರ್ಟ್ ಮಾಡಬೇಕಾ? 164 ಮಾಡಿದ್ದಾರಾ, ಯಾವಾಗ ಮಾಡಿದೆ, ಏನು ಮಾಡಿದೆ? ಕುಮಾರಣ್ಣ ಏನು CM ಗೃಹ ಮಂತ್ರಿಯಾ? ಒಂದು 19 ಜನ MLA ಇರುವ ಪಕ್ಷದ ರಾಜ್ಯಾಧ್ಯಕ್ಷ. ಅದು ರೇಪ್ ಆದವನ ಸಂಬಂಧಿಕರು ಅಲ್ಲ, ಅವರು ಅವ್ರದೇ ಪಕ್ಷದ MP. ಸೀರಿಯಲ್ ರೇಪ್, ಮಾಸ್ ರೇಪಿಸ್ಟ್ ಅಂತ ನಾನು ಹೇಳುವುದಲ್ಲ, ಪ್ರಧಾನಮಂತ್ರಿಯವರೇ ಹೇಳಿದ್ದಾರೆ. ಇಟ್ಸ್ ಎ ಮಾಸ್ ರೇಪ್ ಇನ್ ಹಾಸನ್ ಅಂತ ದೇಶದ ಪ್ರಧಾನಮಂತ್ರಿಯವರೇ ಇದನ್ನು ಒಪ್ಕೊಂಡಿದ್ದಾರೆ. ಇದನ್ನು ದೇಶದ ಹೋಮ್ ಮಿನಿಸ್ಟರೇ ಒಪ್ಕೊಂಡಿದ್ದಾರೆ. ರೇಪಿಸ್ಟ್ ಒಬ್ಬ ಓಡೋಗಿದ್ದಾನೆ ಅಂತ. ಅದು ಇವರ ಪಾರ್ಟಿಯವರು. ಕುಮಾರಸ್ವಾಮಿ ಯಾರು ರಿಪೋರ್ಟ್ ಮಾಡಲಿಕ್ಕೆ? SIT ಹೋಗ್ಬಿಟ್ಟು ಕುಮಾರಸ್ವಾಮಿಗೆ 164 ಕುಮಾರಸ್ವಾಮಿ ಸಂಬಂಧನೆಲ್ಲ ಇವ್ರು ಏನಕ್ಕೆ ಫಾಲೋಅಪ್ ಮಾಡ್ತಾರೆ? 164 ಆಗಿದಾ ಇಲ್ಲ ಏನಾಗಿದೆ? ಅಡ್ವೊಕೇಟಾ? ಇವ್ರ ಅಡ್ವೊಕೇಟನ್ನು ಇಡಬೇಕಾಗಿಲ್ಲ, ಇವರ ಕುಟುಂಬದವರಲ್ಲ, ಅವರು ಅಲ್ಲ, ಇವರ DNA ಅವರಲ್ಲ. ಅದು ರೇವಣ್ಣ ಇಟ್ಕೋತಾರೆ. ಕರೆಕ್ಟಾ? ಸಾರಾ ಮಹೇಶ್ಗೆ ಏನಾದರೂ ಇದೇನ ರೀ ಬುದ್ಧಿ ಭ್ರಮಣೆ ಆಗಿದ? ಸಾರಾ ಮಹೇಶನು ಒಂದು ಸಂತ್ರಸ್ತೆಯ ಅಣ್ಣನನ್ನು ಕರೆಸ್ಬಿಟ್ಟು ವಾಪಸ್ ಕರೆಸ್ಕೊಳ್ಳಿ ಅಂತ ಬೆದರಿಕೆ ಹಾಕಿದ ನಮ್ಮ ಹತ್ರ ಪ್ರೂಫ್ ಇದೆ. ಸಾರಾ ಮಹೇಶ್ ಏನಂತ ಅಂದ್ಕೊಂಡಿದ್ದಾರೆ? ತನ್ನನ್ನು ತಾನು ನೋಡೇ ಇಲ್ಲ ಅಂತೆ ರಾಜಕೀಯದಲ್ಲಿ. ಅಫ್ಸೋಸ್, ಭಾರಿ ಪಶ್ಚಾತ್ತಾಪ. ಒಳ್ಳೆ ಸ್ಲೋ ಆಗಿ ಹೇಳ್ತಾರೆ. ನಾಚಿಗೆ, ಮಾನ, ಮರ್ಯಾದೆ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ ಇವರು. ವ್ಯವಸ್ಥೆಯನ್ನು ಹಾಳು ಮಾಡಿದ್ರಲ್ಲಿ ಇವುಗಳು ಅದು ಮಾತಾಡ್ತಾ ಇಲ್ಲ. ರಾಜಕಾರಣದಲ್ಲಿ ಹಿಂಗೊಬ್ಬ ರೇಪ್ ಮಾಡಬಹುದಾ? ಈ ಫಿಲ್ಮಲ್ಲಿ ಆದರೂ ಸಾರಾ ಮಹೇಶ್ ನೋಡಿದಾರಾ? ಕುಮಾರಸ್ವಾಮಿಗೆ ತೋರಿಸಿ ತಗೊಂಡೋಗಿ ಆ ಫಿಲ್ಮ್ ಹೆಂಗಿತ್ತು ಅಂತ. ನಿಮ್ಮ ಜನತಾದಳದ ಕೋರ್ ಕಮಿಟಿ ಮೀಟಿಂಗ್ ಆಗಿತ್ತಲ್ಲ, ಆ ಫಿಲ್ಮನ್ನಲ್ಲಿ ಓಡಿಸಿ ಮತ್ತೆ ಹೊರಗಡೆ ಬಂದು ಸ್ಟೇಟ್ಮೆಂಟ್ ಕೊಡಿ. ಕುಮಾರಸ್ವಾಮಿ ತಾನು ಮಾತ್ರ ಉಪ್ಪು ತಿಂತ ಇಲ್ಲ, ಎಲ್ರಿಗೂ ಉಪ್ಪು ತಿನ್ನಿಸ್ತಾ ಇದ್ದಾರೆ. ಅದು ರೀ GT ದೇವೇಗೌಡರಂಥ ಮನುಷ್ಯನಿಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಹೆಣ್ಣು ಮಕ್ಕಳ ಸಂತ್ರಸ್ತೆಯರ ವಿಷಯ ಬಿಟ್ಟು GT ದೇವೇಗೌಡರಂಥ ಮುತ್ಸದ್ದಿ ರಾಜಕಾರಣಿಗಳ ಬಾಯಲ್ಲಿ ಇಂಥದ್ದು ಬರಬಾರ್ದು. ಸಾರಾ ಮಹೇಶ್ ನಾನು ಮುತ್ಸದ್ದಿ ಅಂತ ಕರೆಯಲ್ಲ ಬಿಡಿ. ಪುಟ್ಟರಾಜು GT ದೇವೇಗೌಡರು ಏನ್ರಿ ಅವ್ರ ಎಕ್ಸ್ಪೀರಿಯನ್ಸ್ಗಳೇ ಏನು? ಪುಟ್ಟರಾಜು ಮತ್ತು GT ದೇವೇಗೌಡರು ಇಂಥ ಫಿಲ್ಮ್ ನೋಡಿದಿರಾ? ಕುಮಾರಣ್ಣನಿಗೇನ ತೋರಿಸಿದ್ರಾ? ಅವನು ಫಿಲ್ಮ್ ಬಗ್ಗೆ ಮಾತಾಡ್ತಾನಲ್ಲ. ಈಗ ಯಾರ್ರೀ ಬಿಟ್ಟಿದ್ದು ಈ ವಿಡಿಯೋ? ದಿಸ್ ವಿಡಿಯೋ ಇಸ್ ಬೆನಿಫಿಟಿಂಗ್ ಹೂಮ್? ಈ ವಿಡಿಯೋ ಬೆನಿಫಿಟ್ ಆಗೋದು ಯಾರಿಗೆ? ರೇವಣ್ಣ ಕುಟುಂಬಕ್ಕೆ, ದೇವೇಗೌಡರ ಕುಟುಂಬಕ್ಕೆ, ಕುಮಾರಸ್ವಾಮಿ ಪಾರ್ಟಿಗೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇವರೇ ಬಿಟ್ಟಿದ್ದಲ್ವಾ ಇದನ್ನು, ಈ ವಿಡಿಯೋನು? ಆಫ್ಕೋರ್ಸ್ ಬಿಟ್ಟಿರಬೇಕು. ವಿಡಿಯೋದ ಬಗ್ಗೆ ಕ್ವಶನ್ಗಳನ್ನು ಮತ್ತೆ ಕೇಳುವ. ಈಗ ಬಿಟ್ಟಿದ್ದಾರೆ ಇವರೇ ಅಲ್ವಾ? ಇವರು ಮುಂಚೆನೇ ಹೇಳ್ತಾರೆ ತಾನೆ ಈ ವಿಡಿಯೋ ಇದೆ ನಮ್ಮ ಹತ್ರ ಅಂತ. ನಾವು ಬಿಡ್ತೀವಿ, ಎಲ್ಲಿದ್ದಾರೆ, ಹೇಗಿದ್ದಾರೆ? ಇವ್ರು ಯಾಕ್ರಿ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಅಡ್ಡಕ್ಕೆ ಬರ್ತಾರೆ?
ವೆರಿ ಗುಡ್, ವಿ ವೆಲ್ಕಮ್ ಅಂತ ಹೇಳಿದ್ರಲ್ಲ, ದೆನ್ ವೈ ಯು ಆರ್ ಕಮಿಂಗ್ ಇನ್ ಬಿಟ್ವೀನ್? 164 ಆಯ್ತಾ? ಏನು ನಿನ್ನ ಹತ್ರ ಕೇಳಿ ಮಾಡಬೇಕಾ 164? ಕುಮಾರಸ್ವಾಮಿ ಹತ್ರ, ಸಾರಾ ಮಹೇಶ್ ಹತ್ರ ಕೇಳಿಬಿಟ್ಟು 164 ಯಾವಾಗ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ SIT ಅವರು ಇವರಿಗೆ ರಿಪೋರ್ಟ್ ಕೊಡಬೇಕಾ? ಇಂಟೆಲಿಜೆನ್ಸ್ ಅವರು ಬೆಳಿಗ್ಗೆ ಎದ್ದುಬಿಟ್ಟು ಕುಮಾರಸ್ವಾಮಿಗೆ ರಿಪೋರ್ಟ್ ಮಾಡಬೇಕಾ? ದಿಸ್ ವಿಡಿಯೋ ಇಸ್ ಹೆಲ್ಪಿಂಗ್ ಹೂಮ್. ಆಯಿತು, ಆ ವಿಡಿಯೋಗಳನ್ನು ಬಿಟ್ಟು ಯಾರೋ ಮಹಾನಾಯಕನ ಕಳನಾಯಕನ ಅಂತ ಹೇಳ್ತಾರಲ್ಲ ಇವರು, ಎಲೆಕ್ಷನ್ಗಾಗಿ ಯೂಸ್ ಮಾಡಿದರು. ದಿಸ್ ಈಸ್ ಯೂಸ್ಡ್ ಫಾರ್ ಹೂಸ್ ಬೆನಿಫಿಟ್? ಕುಟುಂಬ, ಸಾರಿ, ಟು ಸೇವ್ ರೇವಣ್ಣ, ಟು ಸೇವ್ ಪ್ರಜ್ವಲ್, ಟು ಸೇವ್ ಭವಾನಿ. ಎಸ್ ಎಸ್, ಕರೆಕ್ಟ್ ಅಲ್ಲ? ಕುಟುಂಬ ಅಲ್ಲ ಇವ್ರದ್ದು. ಇವ್ರು ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾರೆ? ರಾಜ್ಯಾಧ್ಯಕ್ಷರಾಗಿದ್ದರೆ ಇವ್ರು ರಾಜೀನಾಮೆ ಕೊಡಬೇಕು, ರಾಜ್ಯಾಧ್ಯಕ್ಷರು ನನ್ನ ಲೆಕ್ಕದಲ್ಲಿ. ಯಾಕಂದರೆ ಇವರೇ ಪಕ್ಷದ ಪಾರ್ಟಿಯ MP ರೇಪ್ ಮಾಡಿರೋದು. ಹೌದು, ಹೌದಲ್ವಾ? ಈಗ ಅವನು ಸಾರಾ ಮಹೇಶ್ ಹೇಳ್ತಾನೆ, ಪಿಕ್ಚರೇ ನೋಡಿಲ್ಲಂತೆ, ಅವ್ರಿಗೆ ಪಶ್ಚಾತ್ತಾಪ ಆಗಿದಂತೆ. ಇಂಥದ್ದು ನಡೆಯುತ್ತೆ ರಾಜಕಾರಣದಲ್ಲಿ. ರಾಜಕಾರಣದಲ್ಲಿ ತೆನೆ ಹೊತ್ತ ಮಹಿಳೆಯ ಬಲಾತ್ಕಾರ ಮಾಡ್ಬೋದು. ರಾಜಕಾರಣದಲ್ಲಿ ಅಲ್ಲಿಗೆ ಮನೆಗೆ ಬರ್ತಾರಲ್ಲ ಕೆಲಸ ಕೇಳಿಕೊಂಡು, ಅವರನ್ನು ರೇಪ್ ಮಾಡ್ಬೋದು. ರಾಜಕಾರಣದಲ್ಲಿ ನಿಮ್ಮ ಪಕ್ಷದ ಮುಖಂಡರ ಹೆಂಡತಿಗಳನ್ನು ರೇಪ್ ಮಾಡ್ಬೋದು. ರಾಜಕಾರಣದಲ್ಲಿ ಮನೆಗೆ ಕೂಲಿಗೆ ಬಂದ ಹೆಂಗಸು ಹೊಟ್ಟೆಗೆ ಅನ್ನ ಕೇಳಿದಾಗ ಏನು ಬೇಕಾದರೂ ಮಾಡ್ಬೋದು. ಅಂಥ ಫಿಲ್ಮ್ ಎಲ್ಲ ಇದು ಫಿಲ್ಮ್ ಅಲ್ಲ, ಇವರು ರಿಯಾಲಿಟಿ ನೋಡಿದಾರಲ್ಲ. ಫಿಲ್ಮ್ ಯಾಕೆ ಬೇಕು? ಕಣ್ಣಾರೆ ನೋಡಿ, ಇವ್ರಿಗೆ ಕಣ್ಣರೆ. ಇದೇನು ರಿಪಬ್ಲಿಕ್ ಅಲ್ಲ, ಕಾರ್ಗಿಲ್ ಆಫ್ ಕರ್ನಾಟಕ. ಇವರೆಲ್ಲ ಕಣ್ಣಾರೆ ನೋಡಿದ್ದಾರೆ, ಅಧಿಕಾರ ಅನುಭವಿಸಿದಾರಲ್ಲ ಒಟ್ಟಿಗೆ. ಇವ್ರಿಗೆ ಗೊತ್ತಿಲ್ವಾ? ಡಿಪೆಂಡ್ ಮಾಡ್ಕೊಳ್ತಾರೆ. ಏನ್ರಿ, ಏನು ಡಿಪೆಂಡ್ ಮಾಡ್ಕೊಳ್ತೀರಿ ಇವರಿಬ್ರು? ಹಾಂ, ಆ GT ದೇವೇಗೌಡರ ಬಾಯಲ್ಲಿ, ಪುಟ್ಟರಾಜು ಅವರ ಬಾಯಲ್ಲಿ, ಮುತ್ಸದ್ದಿ ರಾಜಕಾರಣಿಗಳಿಗೆ ಅವರ ಬಾಯಿಂದ ಹೇಳಿಸ್ತಾರ್ರಿ. ಯಾವ ಯೋಗ್ಯತೆಯನ್ನು ಹೇಳಿಸ್ತಾರ್ರಿ? ಹಾಗಾದರೆ ಇದನ್ನು ಬ್ಲರ್ ಮಾಡದೆ ಸಂತ್ರಸ್ತೆಯ ವಿಡಿಯೋ ಬಿಟ್ಟ ಮುಟ್ಟಾಳ ಅಯೋಗ್ಯ ಯಾರು? ಇದರ ಹಿಂದೆ ಇರುವ ಮಹಾನಾಯಕ ಯಾರು? ಇದರ ಹಿಂದೆ ಇರುವ ಖಳನಾಯಕ ಯಾರು? ಯಾಕೆ ಕುಮಾರಸ್ವಾಮಿಗೆ ನಾಲ್ಗೆ ಬರಲ್ವಾ ಈಗ? ಇದು ಇವರ ಟೀಮೇ ಬಿಟ್ಟಿದ್ದಲ್ವಾ? ಇವರ ಟೀಮೇ ಡಿಪೆಂಡ್ ಮಾಡ್ಕೊಳ್ಳೋದಲ್ವಾ? ಪೆನ್ ಡ್ರೈವಲ್ಲಿ ಹಂಚಿಲ್ಲ, ಡೈರೆಕ್ಟ್ ವಾಟ್ಸಪ್ಪಲ್ಲೇ ಬಿಟ್ಟವ್ರೆ. ವಿದೌಟ್ ಇನ್ವೆಸ್ಟ್ಮೆಂಟ್ ಬಿಟ್ಟವ್ರೆ. ರೇವಣ್ಣನಿಗೆ ಒಂದಿನ ಬೈಲಿಗೆ ಆರ್ಗ್ಯುಮೆಂಟ್ ಆಗೋ ಮುಂಚಿನ ದಿನ ಬಿಟ್ಟವ್ರೆ. ಅದನ್ನೇ ಕುಮಾರಸ್ವಾಮಿ ಮುಂಚೆನೇ ಹೇಳ್ತಾರೆ, ನನಗೆಲ್ಲ ಸ್ಟೋರಿ ಗೊತ್ತು, ಕತೆ ಗೊತ್ತು. ಕುಮಾರಸ್ವಾಮಿಗೆ ಗೊತ್ತಿರೋದು ಏನಿರಲ್ಲ. ಸಾರಾ ಮಹೇಶ್ ಬಾಯಿಂದ ಹೇಳವ್ರೆ. ಅವರೇ ವಾಯ್ಸು ಇಲ್ಲ, ಮೆಲ್ಲ ಮಾತಾಡ್ತಾರೆ ಸಾರಾ ಮಹೇಶ್. ಸಾರಾ ಮಹೇಶ್ ಸಂಬಂಧಿಕರಿಗೆ ಯಾರಿಗಾದ್ರೂ ಇದಾಗಿದ್ರೆ ಕೇಳ್ತಾ ಇದ್ರಾ? 164 ಆಯ್ತಾ? ಎಲ್ಲಿದ್ರು ಆ ವಿಡಿಯೋ ಯಾರ್ದು ಕೇಳ್ತಾ ಇದ್ರು, ಹೋಗಿ ಗುಂಡಾಕ್ಬಿಡ್ತಾ ಇದ್ರು. ಸಾರಾ ಮಹೇಶ್ ಹೋಗಿ ಗುಂಡಾಕ್ಬಿಡ್ತಾ ಇದ್ರು. ಲಾ ಎಲ್ಲ ಮತ್ತೆ ನೋಡುವ, ಫಸ್ಟ್ ಇದು ನನ್ನ ಫ್ಯಾಮಿಲಿಗೆ ಆಗಿದೆ ಅಂತ. ಮಾನ ಮರ್ಯಾದೆ ಆದರೂ ಬೇಕಾರಲ್ಲಿ ಸ್ವಲ್ಪ. ಲೀಡರ್ಸ್ ಅಂದ್ರೆ ಏನ್ರಿ? ಇವ್ರು ನಾಳೆ ಜನಗಳಿಗೆ ಮುಖ ತೋರಿಸ್ಬೇಕಲ್ಲ ರೀ, ಮತ ಭಿಕ್ಷೆ ಹೋಗಿ ಬೇಡಬೇಕಲ್ಲ ಇವರು. ಡೋಂಟ್ ದೇ ಫೀಲ್? ಈ ವಿಡಿಯೋ ಬಿಡುವಾಗ ಕುಮಾರಸ್ವಾಮಿಗೆ, ಸಾರಾ ಮಹೇಶ್ಗೆ ಫೀಲ್ ಆಗಿಲ್ಲ. ಇದರಲ್ಲಿ ಪಿಕ್ಚರ್ ನೋಡಿದ್ದಾರೆ ಅವರು. ದೇ ಆರ್ ವೆರಿ ಕನ್ಸರ್ನ್ ಅಬೌಟ್ 164 ಏನೋ ಯಾವಾಗಾಯಿತು, ಮಹಿಳೆ ಎಲ್ಲಿದ್ದಾಳೆ? ಕುಮಾರಸ್ವಾಮಿ ಯಾವನ್ರಿ? ಕುಮಾರಸ್ವಾಮಿಗೆ ಹೋಗಿ ಹೇಳ್ಬೇಕಾ, ರಿಪೋರ್ಟ್ ಕೊಡ್ಬೇಕಾ SIT ಅವರು? ದೇ ರಿಪೋರ್ಟ್ ಹೂಮ್ ದೇ ವಾಂಟ್. ಅದಕ್ಕೆ DG ಇದ್ದಾರೆ. ಹಾಂ, ಕರ್ನಾಟಕದಲ್ಲಿ ಪೊಲೀಸ್ ನಿರ್ದೇಶಕರು ಇಲ್ವಾ? ಕುಮಾರಸ್ವಾಮಿಯ ಅಥವಾ ಹೋಮ್ ಮಿನಿಸ್ಟ್ರಾ ಅಥವಾ ಚೀಫ್ ಮಿನಿಸ್ಟ್ರಾ? ಅಂದರೆ ದೇವೇಗೌಡರ ಫ್ಯಾಮಿಲಿ ಅಂದರೆ ಇವ್ರಿಗೆ ಹೋಗಿ ಹೇಳ್ಬೇಕಲ್ಲ ದಿನ. ಅವ್ರು ಬೇಕಾದರೆ ನನ್ನ ಮನೆಯೇ ಅಲ್ಲ ಅಂತ ಹೇಳ್ಬಿಡ್ತಾರೆ. ದಿಸ್ ಈಸ್ ರಿಜಿಸ್ಟರ್ಡ್ ಇನ್ ದೇರ್ ನೇಮ್, ಫ್ಯಾಮಿಲಿ ಈಸ್ DNA ನಂದಲ್ಲ. ಕರೆಕ್ಟ್? ನಾಳೆ ಸ್ವಲ್ಪ ದಿನ ಹೋದರೆ ಅವ್ನು ಯಾವನ್ರಿ ಸಾರಾ ಮಹೇಶ್, ಅವನಿಗೆ ನನಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬೋದು ಕುಮಾರಸ್ವಾಮಿ. ಹೇಳ್ಬೋದು, ಆಶ್ಚರ್ಯ ಇಲ್ಲ. ಅವನಿಗೆ ತಲೆ ಕೆಟ್ಟಿದೆ, ಹೋಗಿ ಏನೇನೋ ಮಾತಾಡ್ತಾನೆ, ಅದಕ್ಕೆ ನಾನೇನು ಮಾಡಿರ್ತೀನಿ ಅಂತ ಹೇಳ್ಬೋದು. ವಾಟ್ ದೇ ಆರ್ ಟ್ರೈಂಗ್ ಟು ಸೇ? ಆ ವಿಡಿಯೋ ನೋಡಿದರೆ ಗೊತ್ತಾಗಲ್ವಾ? ದಿಸ್ ಇಸ್ ಡನ್ ವೆನ್ ಶೀ ಇಸ್ ಇನ್ ಎ ಕಿಡ್ನ್ಯಾಪ್. ಇದರಲ್ಲಿ SITಗೆ ಸಿಕ್ಕಿದ ನಂತರ ಅಲ್ಲ. ಇಟ್ ಇಸ್ ಅರ್ಥ ಆಗಲ್ವಾ? ಯಾಕ್ರಿ ಹೇಳ್ಬೇಕವಳು? ರೇವಣ್ಣ ಒಳ್ಳೆಯವರು, ಭವಾನಿ ಒಳ್ಳೆಯವರು, ಪ್ರಜ್ವಲ್ ಒಳ್ಳೆಯವರು, ಯಾಕ್ರಿ ಹೇಳ್ಬೇಕವಳು? ಆ ತಾಯಿ ಏನಕ್ಕೆ ಹೇಳಬೇಕು? ಅಲ್ಲ, ಆಯ್ತು ರೀ, ಆ ವಿಡಿಯೋ ಮಾಡಿದ್ದು ಯಾರಿಗೆ? ಮಕ್ಕಳಿಗೆ ಅಲ್ವಾ? ಮಕ್ಕಳಿಗೆ ಮಗನಿಗೆ ಕೊಟ್ಟು ಕಳಿಸ್ಬೇಕಿತ್ತಲ್ಲ ಅಷ್ಟೇ. ವಿಡಿಯೋ ಮಾಡಿ. ವಿಡಿಯೋ ಆದ ದಿನ ಮಗನೇ ಯಾಕೆ ವಿಡಿಯೋ ಮಾಡೋದು? ತಾಯಿ ವಿಡಿಯೋ ಮಾಡಿ ಯಾಕೆ ಕಳಿಸ್ಬೇಕು? ಅದೇ ಫೋನಿಂದ ಮಗನಿಗೆ ಫೋನ್ ಮಾಡ್ಬೋದಿತ್ತಲ್ಲ. ಮಗ, ನನ್ನ ತಪ್ಪಾಗಿ ನಿನ್ನ ಮೇಲೆ ಒಂದು FIR ಮಾಡಿದ್ಯಾ? ನಾನು ಇದ್ದಿದ್ದು ದೇವಲೋಕದಲ್ಲಿ, ಅದರಲ್ಲಿ ಇಂದ್ರ ಚಂದ್ರ ಎಲ್ಲ ಫ್ಯಾಮಿಲಿ ಇರೋದು. ಅವ್ರು ಏನು ನನ್ನನ್ನು ಮಾಡಿಲ್ಲ, ನನಗೆಲ್ಲ ದಿನ ನನಗೆ ಏನು ಆಶೀರ್ವಾದ ಮಾಡ್ತಾ ಇದ್ರು, ಸಿಕ್ಕಿದ್ದನ್ನು ಕಲ್ಪವೃಕ್ಷ ಥರ ಕೊಡ್ತಾ ಇದ್ರು. ಅಂಥ ಫ್ಯಾಮಿಲಿಯಿಂದ ನಾನು ಹಂಗೆ ಮಾಡ್ಲಿಕ್ಕಾಗುತ್ತಾ? ನೀನು ಇಂಥದ್ದು ಒಂದು ಕೊಟ್ಟಿದ್ಯಾ ಅಂತ ಹೇಳ್ಬೇಕು, ಫೋನ್ ಮಾಡಿ ಹೇಳ್ಬೇಕು ತಾನೆ. ವಿಡಿಯೋ ರೆಕಾರ್ಡ್ ಮಾಡಿ ಮಗನಿಗೆ ಯಾಕೆ ಕಳಿಸ್ಬೇಕು?
ಯಾಕ್ರಿ ಕಳಿಸ್ಬೇಕು ಮಗನಿಗೆ? ಕಂಟೆಂಟ್ ಬಗ್ಗೆ ಮಾತಾಡೋಣ. ಕಾಮನ್ ಪರ್ಸನ್ ಕಂಟೆಂಟ್ ಬಗ್ಗೆನೇ ಬರುವರಿ. ಏನಿದೆ ಕಂಟೆಂಟ್? ಅದೇ ಕಂಟೆಂಟ್ ಬಗ್ಗೆನೇ ಮಾತಾಡ್ಬೇಕು ಸರ್. ನಾನು ಒಂದು ಕಂಟೆಂಟನ್ನು ಉಲ್ಲೇಖ ಮಾಡಿ ಅದರ ನಂತರ ನಾನು ಚರ್ಚೆ ಮುಂದುವರಿಸ್ತೀನಿ ಸರ್. ಒಂದು ಕಂಟೆಂಟ್ನಲ್ಲಿ ಆಕೆ ಹೇಳ್ತಾಳೆ, ನಾನು ಎಲ್ಲೂ ಹೋಗಿಲ್ಲ, ನಾನು ಮನೆಗೆ ಬರ್ತೀನಿ, ನನ್ನ ರಿಲೇಟಿವ್ಸ್ ಮನೇಲಿದ್ದೀನಿ. ಆಸಿಫ್ ಆಕೆ ಇನ್ನೂ ಕಾಣೆಯಾಗಿದ್ದಾಳೆ, ಆಕೆ ಎಲ್ಲಿದ್ದಾಳೆ ಅಂತ ಹುಡುಕಾಟ ನಡೀತಿದೆ. ಅದಕ್ಕೆ ಅವ್ರು ಉತ್ತರ ಕೊಟ್ಟಂಗೆ ಆಕೆ ಮಾತನಾಡ್ತಾರೆ. ಅದು ಕೂಡ ಅನುಮಾನಕ್ಕೆ ಕಾರಣ ಆಗಿರುವ ಅಂಶ. ಅದ್ರ ಬಗ್ಗೆ ಮಾತಾಡ್ತೀನಿ. HD ಕುಮಾರಸ್ವಾಮಿ ಅವರು ಆಡಿರುವಂಥ ಒಂದು ಮಾತು ಕೂಡ ಇದೆ, ಅದನ್ನು ತೋರಿಸಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಆ ಫೋಟೋಗಳು ಬಂದಿದೆಯಲ್ಲ, ಫೋಟೋಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖನ ಅಟ್ಲೀಸ್ಟ್ ಬ್ಲರ್ ಮಾಡಿ ಆ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಇರಲಿಲ್ವಾ? ಆ ಹೆಣ್ಣು ಮಕ್ಕಳು ಮುಖಗಳನ್ನು ತೋರಿಸಿದಿರಲ್ಲ, ಆ ಕುಟುಂಬದ ಪರಿಸ್ಥಿತಿಗಳೇನಾಗುತ್ತೆ? ಇಷ್ಟು ಕೀಳು ಮಟ್ಟದಲ್ಲಿ ಅಲ್ಲಿ ಹೋಗಲಿ. ಈಗ ಇದರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳೇನಾದರೂ ಆಗಿದ್ರೆ ಆ ತಪ್ಪು ಮಾಡತಕ್ಕಂಥ ಒಂದಾದ್ರೂ ಹೊರಗಡೆ ಬರಬೇಕಲ್ಲಿ ಪೆನ್ ಡ್ರೈವಲ್ಲಿ. ಆ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈಗೇನು ಜಗಜ್ಜಾಹಿರ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅವರ ಒಂದು ಹಿನ್ನೆಲೆ ಇಲ್ಲ ಇಲ್ಲಿ. ಪಾಪ ಹೆಣ್ಣು ಮಕ್ಕಳುಗಳ ಒಂದು ಫೋಟೋಗಳನ್ನು ಹಾಕೊಂಡು ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನೀವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀರಿ ಕಾಂಗ್ರೆಸ್ ನಾಯಕರು?